ವಿದ್ಯಾರ್ಥಿಗಳು ಅಲ್ವಾ, ನೀವೆಲ್ಲರೂ ಕೂಡ ಹೊಸದಾಗಿ ನಮ್ಮ ಶ್ರೀ ವಿನಾಯಕ ಪ್ರೌಢಶಾಲೆ ಬೆರೆನಲ್ಲಿ ನೀವೇನ್ ಮಾಡಿದಿರಿ, ದಾಖಲಾತಿಯನ್ನ ಪಡಿಸಿ ಬಂದಿದ್ದೀರಿ. ನಿಮಗೆ ಈ ಶಾಲೆಯ ವಾತಾವರಣ ಇಷ್ಟ ಆಯ್ತಾ? ಎಷ್ಟು ದಿನ ಆಯ್ತು ನೀವೆಲ್ಲ ಬಂದು? ಒಂದು 9 ದಿನ ಆಯ್ತಲ್ವಾ ಮಕ್ಕಳೇ? ನನ್ನ ಹೆಸರು ಸುಧಾಕರ್ ಅಂತ ಹೇಳಿ. ನಾನು ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಂತೆ ಪಾಠ ಬೋಧನೆಯನ್ನ ಮಾಡ್ತೀನಿ. ಯಾವ ವಿಷಯ? ನಂದು ದೈಹಿಕ ಶಿಕ್ಷಣ. ನನ್ನ ಹೆಸರೇನು? ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಪಾಠವನ್ನು ಮಾಡ್ತೀನಿ. ನೀವೀಗಾಗಲೇ 7ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ, ಹೌದಾ? ಮಾಡಿದ್ದೀರಾ? ಹಾಗಾದ್ರೆ ದೈಹಿಕ ಶಿಕ್ಷಣ ಅಂತಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಈಗ ಪಿ ಪೀರಿಯಡ್ ಬಂದಿದ ತಕ್ಷಣ ನೀವೇನ್ ಮಾಡ್ತಿದ್ರಿ? ಆಟ ಆಡಕ್ಕೆ ಹೋಗ್ತಾ ಇದ್ರಿ ಅಲ್ವಾ? ಅದೇ ರೀತಿಯಾಗಿ ನಿಮಗೊಂದು ಪುಸ್ತಕವನ್ನು ಕೊಟ್ಟಿದ್ರಲ್ವ ಮಕ್ಕಳೇ, ಆ ಪಾಠವನ್ನ ನಿಮ್ಮ ದೈಹಿಕ ಶಿಕ್ಷಕರು ಮಾಡ್ತಿದ್ರಾ? ಇಲ್ಲ. ಯಾಕೆ ಅಂತಂದ್ರೆ ಕೆಲವು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲೇ ಇರೋದ್ರಿಂದ ನೀವೇನ್ ಮಾಡಿದ್ರಿ, ದೈಹಿಕ ಶಿಕ್ಷಣದ ವಿಷಯವನ್ನ ತಾತ್ವಿಕವಾಗಿ ಅಧ್ಯಯನವನ್ನ ಮಾಡಿಲ್ಲ ಅಲ್ವಾ? ನೀವೇನಿದ್ರು ಪಿ ಪೀರಿಯಡ್ ಬಂದಾಗ ನೀವೇನ್ ಮಾಡ್ತಿದ್ರಿ? ಖೋಖೋ, ಕಬಡ್ಡಿ, ವಾಲಿಬಾಲ್ ಆಟವನ್ನ ಆಡ್ತಾ ಇದ್ರಿ. ಆದ್ರೆ ನೀವು 8ನೇ ತರಗತಿಗೆ ಬಂದಿದ್ರಿ, ಹೈಸ್ಕೂಲಿಗೆ ಬಂದಿದ್ರಿ. ಇಲ್ಲಿ ನಿಮ್ಗೆ ದೈಹಿಕ ಶಿಕ್ಷಣವನ್ನ ಪಾಠ ಬೋಧನೆ ಮಾಡೋದಕ್ಕೆ ನಾನಿದ್ದೀನಿ. ದೈಹಿಕ ಶಿಕ್ಷಕನಾಗಿ ನಾನೇನ್ ಮಾಡ್ತೀನಿ? ನಿಮಗೆ ದೈಹಿಕ ಶಿಕ್ಷಣವನ್ನ ಪಾಠ ಬೋಧನೆಯನ್ನ ಮಾಡ್ತೀನಿ. ಮಕ್ಕಳೇ, ದೈಹಿಕ ಶಿಕ್ಷಣದಲ್ಲಿ 2 ಭಾಗಗಳನ್ನ ನಾವು ಮಾಡಿದೀವಿ. ಒಂದು ಪಾಠ ಬೋಧನೆ. ಇದನ್ನ ನಾವೇನಂತ ಕರಿತೀವಿ? ಇನ್ನೊಂದು ಪ್ರಾಯೋಗಿಕದಲ್ಲಿ ಆಟಗಳ ಕುರಿತಾಗಿ ಏನ್ ಮಾಡೋದು? ಕೌಶಲ್ಯಗಳನ್ನ ಕಲಿತಕ್ಕಂಥದ್ದು. ಹಾಗಾದ್ರೆ ನಿಮ್ಮ ದೈಹಿಕ ಶಿಕ್ಷಣ ವಿಷಯವನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ? ಯಾವ್ದ್ಯಾವ್ದು? ಎಲ್ಲರೂ ಕೂಗಬಾರ್ದು, ನಾನು ಕೇಳ್ತೀನಿ, ಅವ್ರು ಹೇಳ್ಬೇಕು. ಯಾವ್ಯಾವ ಭಾಗ ಮಾಡಿದಾರಪ್ಪ? ತಾತ್ವಿಕ ಮತ್ತು ಪ್ರಾಯೋಗಿಕ ಭಾಗ. ಹಾಗಾದ್ರೆ ತಾತ್ವಿಕ ಭಾಗ ಅಂತಂದ್ರೆ ಏನಪ್ಪ? ಪಾಠ ಬೋಧನೆಯನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಪ್ರಾಯೋಗಿಕ ಅಂದ್ರೆ ಏನಪ್ಪ? ಹೇಳು, ನೀನು ಏನ್ ಗೊತ್ತಿದೆ ಅದನ್ನ ಹೇಳು. ಆಟಗಳನ್ನ ಕುರಿತಾಗಿ ಕೌಶಲ್ಯಗಳನ್ನ ಬೋಧನೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಈ ಪಾಠ ಬೋಧನೆ ತಾತ್ವಿಕವನ್ನು ನಾವು ಎಲ್ಲಿ ಮಾಡ್ತೀವಿ? ಕ್ಲಾಸ್ ರೂಮ್. ಎಲ್ಲಿ ಮಾಡ್ತೀವಿ? ಇದನ್ನ ಎಲ್ಲಿ ಮಾಡ್ತೀವಿ? ವೆರಿ ಗುಡ್. ಎಲ್ಲರೂ ಗುಂಪಲ್ಲಿ ಹೇಳ್ಬಾರ್ದು. ಈಗ ಪಾಠ ಬೋಧನೆನ ಎಲ್ಲಿ ಮಾಡ್ತೀವಪ್ಪ? ಕ್ಲಾಸ್ ರೂಮ್ ಅಂದ್ರೆ ತರಗತಿಯಲ್ಲಿ ನಾವು ಪಾಠ ಬೋಧನೆಯನ್ನ ಮಾಡ್ತೀವಿ. ಪ್ರಾಯೋಗಿಕ ತರಗತಿಗಳನ್ನು ಎಲ್ಲಿ ಮಾಡ್ತೀವಿ? ಗ್ರೌಂಡ್ ಅಲ್ಲಿ ಮಾಡ್ತೀವಿ. ಇಲ್ಲಿ ಪಾಠ ಬೋಧನೆಯಲ್ಲಿ ನಾವೇನ್ ಮಾಡ್ತೀವಿ? ಪಠ್ಯದಲ್ಲಿ ಇರತಕ್ಕಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತೀವಿ? ಬೋಧನೆಯನ್ನ ಮಾಡ್ತೀವಿ. ಯಾವುದೇ ಪಠ್ಯದಲ್ಲಿ ಇರುವಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ. ಇಲ್ಲೂ ಕೂಡ ಪಠ್ಯದಲ್ಲಿರುವ ಆಟಗಳನ್ನ ಕುರಿತಾಗಿ ನಾವೇನ್ ಮಾಡ್ತೀವಿ? ಕೌಶಲ್ಯಗಳನ್ನ ಯಾವ ರೀತಿ ಕಲಿತಕ್ಕಂಥದ್ದು ಎಂಬುದನ್ನ ಅಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಈ ತಾತ್ವಿಕ ಬೋಧನೆಯಲ್ಲಿ ನಾವೇನ್ ಮಾಡ್ತೀವಿ? ನಿಮ್ಮನ್ನು ಯಾವ ರೀತಿ ಮೌಲ್ಯಮಾಪನ ಮಾಡ್ತೀವಿ? ಪರೀಕ್ಷೆಗಳನ್ನ ಮಾಡೋದ್ರ ಮೂಲಕ. ಪರೀಕ್ಷೆಗಳು ಏನ್ ಮಾಡ್ತೀವಿ ನಾವು? ಒಂದು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತೀವಿ. ಆ ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆಗಳನ್ನ ನೀಡ್ತೀವಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗ್ತದೆ. ಆ ರೀತಿಯಾಗಿ ನಾವು ಏನು ಮಾಡ್ತೀವಿ? ಪಾಠ ಬೋಧನೆಯ ಪರೀಕ್ಷೆಯನ್ನ ಮಾಡಿ ಮೌಲ್ಯಮಾಪನವನ್ನು ಮಾಡ್ತೀವಿ. ಇಲ್ಲಿ ಯಾವ ರೀತಿ ಮಾಡ್ತೀವಿ? ಕೌಶಲ್ಯಗಳನ್ನು ಕಲಿಸ್ತೀವಿ. ಕೌಶಲ್ಯಗಳನ್ನು ಕಲಿಸೋದ್ರ ಮೂಲಕ ಅವುಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ? ಮಾಡಿ ತೋರಿಸಬೇಕಾಗ್ತದೆ. ಆ ರೀತಿಯಾಗಿ ನಿಮಗೆ ಮೌಲ್ಯಮಾಪನವನ್ನ ಮಾಡ್ತೀವಿ. ಹಾಗಾದ್ರೆ ಎಲ್ಲ ಆಟಗಳನ್ನ ನಾವು ಎಷ್ಟು ವಿಧಗಳಾಗಿ ಮಾಡ್ಕೋಬಹುದು? ಆಟಗಳಲ್ಲಿ ಒಂದು ಗುಂಪು ಆಟ, ಇನ್ನೊಂದು ವೈಯಕ್ತಿಕ ಆಟ, ಮತ್ತೆ ನಾವು ಏನ್ ಮಾಡಬಹುದು? ಪ್ರಶಸ್ತಿಗಾಗಿ ಆಡ್ತಕ್ಕಂಥ ಆಟಗಳು ಅಂತ ಅನ್ಕೋಬಹುದು. ಮತ್ತೆ ರಿಕ್ರಿಯೇಷನ್ ಅಂತಂದ್ರೆ ಏನು? ಏನಂತ ಕನ್ನಡದಲ್ಲಿ ರಿಕ್ರಿಯೇಷನ್ ಅಂದ್ರೆ ಮನರಂಜನಾ ಆಟಗಳು ಅಂತ. ಈ ರೀತಿಯಾಗಿ ನಾವು ನಾನಾ ವಿಧಗಳಲ್ಲಿ ಅದನ್ನ ನಾವು ಮಾಡ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ಗುಂಪು ಆಟಗಳು ಯಾವ್ಯಾವ ಇರ್ಬೋದು ಹೇಳಿ ನೋಡೋಣ. ಓಕೆ, ಒಂದೊಂದೇ ಹೇಳ್ಬೇಕು. ಕಬಡ್ಡಿ,
ಕಬಡ್ಡಿ ಸಾಕು, ನೀನ್ ಕುತ್ಕೋ. ಮತ್ತೊಬ್ರು ಹೇಳಿ, ಗುಂಪು ಆಟ ಯಾವ್ದಾದ್ರು ಅಂದ್ರೆ ಗುಂಪು ಆಟ ಅಂತಂದ್ರೆ ಹಲವಾರು ಆಟಗಾರರು ಸೇರಿ ಆಡ್ತಕ್ಕಂಥದ್ದು. ಈಗ ಕಬಡ್ಡಿ ಆಯ್ತು, ಇದು ಒಂದು ಗುಂಪು ಆಟ. ಖೋಖೋ ಇದು ಒಂದು ಗುಂಪು ಆಟ. ಯಾರಾದ್ರೂ ಮತ್ತೆ ಹೇಳ್ತೀರಾ? ಹೇಳ್ಬೇಕು. ವೆರಿ ಗುಡ್. ವಾಲಿಬಾಲ್, ಮತ್ತೆ ಥ್ರೋಬಾಲ್, ಮತ್ತೆ ಬಾಲ್, ಶಟಲ್ ಬ್ಯಾಡ್ಮಿಂಟನ್, ಮತ್ತೆ ಟೆನ್ನಿಸ್, ಟೇಬಲ್ ಟೆನ್ನಿಸ್, ಆಮೇಲೆ ಹಾಕಿ, ಆಮೇಲೆ ಸರಿ. ಇವೆಲ್ಲ ಗುಂಪು ಆಟ. ವೈಯಕ್ತಿಕ ಆಟಗಳಂತಂದ್ರೆ ವೈಯಕ್ತಿಕ ಅಂತಂದ್ರೆ ಇಂಡಿವಿಜುವಲ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ವೈಯಕ್ತಿಕವಾಗಿ ಆಟಕ್ಕಂಥದ್ದು, ಒಬ್ಬನೇ ಆಟ ಆಡ್ತಕ್ಕಂಥದ್ದು. ಗುಂಪು ಆಟಗಳು ಅಂತಂದ್ರೆ ಹಲವಾರು ಆಟಗಾರರು ಸೇರಿ ಆಡ್ತಕ್ಕಂಥದ್ದು. ವೈಯಕ್ತಿಕ ಆಟ ಅಂತಂದ್ರೆ ಒಬ್ಬನೇ ಆಡ್ತಕ್ಕಂಥ ಆಟ. ಯಾರಾದ್ರೂ ಹೇಳ್ಬೋದಾ? ಉದ್ದ ಜಿಗಿತ, ಮತ್ತೆ ಚೆಸ್, ಆಮೇಲೆ ಲಾಂಗ್ ಜಂಪ್, ಆಮೇಲೆ ಹೈ ಜಂಪ್, ಆಮೇಲೆ ಓಟಗಳು ಅಲ್ವಾ? ಓಟಗಳು, ನೆಗೆತಗಳು, ಜಿಗಿತಗಳು, ಆನಂತರ ಚೆಸ್ ಇರ್ಬೋದು, ಕೇರಂ ಇರ್ಬೋದು, ಯಾವ್ದಾವ್ದು ಇಂಡಿವಿಜುವಲ್ ಆಗಿ ಬಳಸ್ತಕ್ಕಂಥದ್ದು. ಅಂದ್ರೆ ವೈಯಕ್ತಿಕವಾಗಿ ಒಬ್ಬ ಆಟಗಾರ ತನ್ನ ಕೌಶಲ್ಯಗಳನ್ನ ಪ್ರದರ್ಶಿಸುವುದಕ್ಕೆ ನಾವೇನನ್ನ ಕರಿತೀವಿ? ವೈಯಕ್ತಿಕ ಆಟಗಳು ಅಂತ ಕರಿತೀವಿ. ಅಲ್ಲಿ ಒಬ್ಬನ ಎದುರಾಳಿಯಲ್ಲಿ ಇಟ್ಕೊಂಡು ಆಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಗುಂಪಾಟ ಅಂತಂದ್ರೆ ಎಲ್ಲರೂ ಅಂದ್ರೆ ಎಲ್ಲ ಆಟಗಳನ್ನ, ಈ ವೈಯಕ್ತಿಕ ಆಟ ಆಗಿರ್ಬೋದು, ಗುಂಪಾಟ ಆಗಿರ್ಬೋದು, ಯಾವ ಉದ್ದೇಶ ಇಟ್ಕೊಂಡು ಆಟ ಆಡ್ತೀವಿ ನಾವು? ಒಬ್ಬೊಬ್ಬ ಹೇಳಬೇಕು. ಯಾವ ಉದ್ದೇಶ ಇಟ್ಕೊಂಡು ಆಡ್ತೀವಿ ನಾವು? ಪ್ರಶಸ್ತಿಗಳನ್ನು ಗೆಲ್ಲುವುದಕ್ಕಾಗಿ. ಸರಿ, ಆ ಪ್ರಶಸ್ತಿಯನ್ನ ಗೆಲ್ಲಬೇಕು ಅಂತಂದ್ರೆ ನಾವು ಉತ್ತಮ ಪ್ರದರ್ಶನವನ್ನ ನಾವು ತೋರಿಸಬೇಕಾಗ್ತದಲ್ವಾ? ಉತ್ತಮ ಪ್ರದರ್ಶನವನ್ನ ತೋರಿಸಿ ಎದುರಾಳಿಯನ್ನ ಏನ್ ಮಾಡ್ಬೇಕಂದ್ರೆ ವೆರಿ ಗುಡ್, ಎದುರಾಳಿಯನ್ನ ಸೋಲಿಸಿದಾಗ ಮಾತ್ರ ನಮಗೆ ಪ್ರಶಸ್ತಿ ಸಿಗ್ತದೆ ಅಲ್ವಾ? ಆ ಪ್ರಶಸ್ತಿಯನ್ನು ಪಡಿಬೇಕಾದ್ರೆ, ಎದುರಾಳಿಯನ್ನ ಸೋಲಿಸಬೇಕಾದ್ರೆ ಯಾವ ರೀತಿಯಾಗಿ ಆಟ ಆಡ್ಬೇಕು ನಾವು? ಹೇಳಿ, ಯಾವ ರೀತಿಯಾಗಿ ಆಟ ಆಡ್ಬೇಕು? ಉತ್ತಮವಾದ ಕೌಶಲ್ಯನ ಪ್ರದರ್ಶಿಸಬೇಕು. ಆಮೇಲೆ ನಿಯಮಾವಳಿಗೆ ಅನುಗುಣವಾಗಿ. ಅರ್ಥ ಆಗ್ತಿದ್ಯಾ? ಗುಂಪು ಆಟಗಳು, ವೈಯಕ್ತಿಕ ಆಟಗಳು ಪ್ರಶಸ್ತಿ ಉದ್ದೇಶವನ್ನು ಇಟ್ಕೊಂಡು ಆಡೋದಾದ್ರೆ ಅವುಗಳು ಏನಿರುತ್ತೆ? ನಿಯಮ ಇರುತ್ತೆ ಅಲ್ವಾ? ನಿಯಮ ಇರುತ್ತೆ. ಆದ್ರೆ ಈ ಮನೋರಂಜನೆ ಆಟಕ್ಕೆ ನಿಯಮ ಇರುತ್ತಾ? ಯಾವ್ದಾದ್ರು ಒಂದೆರಡು ಮನೋರಂಜನೆ ಆಟವನ್ನ ಹೇಳ್ಬೋದಾ ನೀವು? ಯಾವ್ದಿದೆ ಮನೋರಂಜನೆ ಆಟ? ನೀನ್ ಯಾವ್ದು ಆಡ್ತೀಯ? ಅಂದ್ರೆ ಖುಷಿಗೆ ನಿಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಆಡ್ತಕ್ಕಂಥದ್ದು. ವೆರಿ ಗುಡ್. ಕಣ್ಣ ಮುಚ್ಚಾಲೆ, ಲಗೋರಿ. ನೀವ್ ಯಾವ್ದು ಆಟ ಆಡ್ತೀರಿ? ಮನೆಯೊಳಗೆ ಚಾವಿ ಆಡ್ತೀರಿ, ಮತ್ತೆ ಬೆನ್ನಿನ ಗುರಿ, ಆಮೇಲೆ ಹೌದು. ನೋಡಿ ಎಷ್ಟೆಲ್ಲ ಆಟಗಳಿದ್ದಾವೆ. ಈ ಉದ್ದೇಶ ಏನು? ಮನೋರಂಜನೆಯನ್ನು ನೀಡ್ತಕ್ಕಂಥದ್ದು. ಸರಳವಾದ ನಿಯಮವನ್ನು ಬಳಸಿ ಸಂತೋಷಕ್ಕಾಗಿ ಆಡ್ತಕ್ಕಂಥ ಆಟಗಳನ್ನು ನಾವೇನಂತ ಕರಿತೀವಿ? ಅದ್ರ ಜೊತೆಗೆ ಪಾಯಿಂಟ್ಸ್ ಗೇಮ್ ಅಂತ ಇರುತ್ತೆ, ಆಮೇಲೆ ಡ್ಯೂರೇಷನ್ ಅಂತೇಳಿ ಅಂದ್ರೆ ಟೈಮಿಂಗ್ಸ್ ಪ್ರಕಾರ ಆಡ್ತಕ್ಕಂಥ ಗೇಮ್ ಇರುತ್ತೆ, ಪಾಯಿಂಟ್ಸ್ ಪ್ರಕಾರ ಆಡ್ತಕ್ಕಂಥ ಗೇಮ್ ಇರುತ್ತೆ. ಇವೆಲ್ಲವೂ ಕೂಡ ನಿಮಗೆ ಪ್ರಶಸ್ತಿ ಆಡ್ತಕ್ಕಂಥ ಆಟಗಳು. ಮನೋರಂಜನೆ ಆಟಗಳಲ್ಲಿ ನಿಮಗೆ ಮೂಲ ಉದ್ದೇಶ ಏನು? ಮನೋರಸ ಆಗ್ತಕ್ಕಂಥದ್ದು, ಬೇಸರವನ್ನ ಕಳಿತಕ್ಕಂಥದ್ದು. ಆ ಉದ್ದೇಶವನ್ನು ಇಟ್ಕೊಂಡು ನೀವು ಆಟ ಆಡ್ತಕ್ಕಂಥದ್ದು. ಹಾಗಾಗಿ ದೈಹಿಕ ಶಿಕ್ಷಣದಲ್ಲಿ ನಾವು ಎರಡು ಭಾಗಗಳನ್ನು ಮಾಡಿದ್ದೀವಿ. ಬಹಳ ಇಂಪಾರ್ಟೆಂಟ್ ಆಗಿ ಪಾಠ ಬೋಧನೆಗೆ ಸಂಬಂಧಿಸಿದಂತೆ ತಾತ್ವಿಕ ಬೋಧನೆ, ಅದೇ ಜೊತೆಯಲ್ಲಿ ಪ್ರಾಯೋಗಿಕ ಬೋಧನೆ. ಹಾಗೆ ಜನರಲ್ ಆಗಿ ನಾವು ಆಟಗಳಲ್ಲಿ ಬಂದಾಗ ಗುಂಪು ಆಟಗಳು, ಮನೋರಂಜನೆ ಆಟಗಳನ್ನು ಕೂಡ ನಾವು ಆಡ್ತೀವಿ ಅಂತಕ್ಕಂಥದ್ದು. ಮಕ್ಕಳೇ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣದಾಗಿ ಒಂದು ಕಥೆಯನ್ನು ಹೇಳೋ ಪ್ರಯತ್ನವನ್ನ ನಾನು ಮಾಡ್ತೀನಿ. ನೋಡಿ, ಈ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು? ಆಟಗಳನ್ನ ಆಡ್ತಾ ಇದ್ರು ಅಲ್ವಾ? ಆಟಗಳನ್ನ ಆಡ್ತಾ ಇದ್ರು. ಅವುಗಳು ಆಡ್ತಾ ಆಡ್ತಾ ಇವತ್ತು ಏನಾಗಿದೆ? ಸಾಕಷ್ಟು ಬದಲಾವಣೆಗೊಂಡು ಆಟ ಏನಾಗಿದೆ? ಏನು ರೂಲ್ಸ್ ಪ್ರಕಾರ ನಾವು ಆಡ್ತಾ ಇದ್ವಿ. ಆದ್ರೆ ಹಿಂದಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ತಮ್ಮ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡಬಂದು ಸುಸ್ತಾದಾಗ ಅಥವಾ ಯುದ್ಧ ಮಾಡಬಂದು ಸುಸ್ತಾದಾಗ ಮನೋರಂಜನೆಗಾಗಿ ಆಟವನ್ನ ಆಡ್ತಾ ಇದ್ರು. ನೀವೆಲ್ಲ ಚಿಕ್ಕವರಿದ್ದಾಗ ರಜಾ ಸಮಯವನ್ನು ಕಳೆಯೋದಕ್ಕೆ ಶಾಲೆ ರಜಾ ನೀವೇನ್ ಮಾಡ್ತಿದ್ರಿ? ಆಟಗಳನ್ನ
ಆಡ್ತಾ ಇದ್ರು. ಹೀಗಾಗಿ ಮಕ್ಕಳೇ ನೀವು ಈ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಏನು ನಮ್ಮ ಕ್ರೀಡೆಗೆ ಸಂಬಂಧಪಟ್ಟಿದ್ದಂಥದ್ದು ನೋಡೋದಾದ್ರೆ ಅದು ಹಂತ ಹಂತವಾಗಿ ಬೆಳೆದು ಬಂದಿದೆ. ಕ್ರಿಕೆಟ್ ಇವತ್ತೇ ಬಂದಿದ್ಯಾ? ಅದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಹಾಕಿ ಇವತ್ತೇ ಬಂದಿದ್ಯಾ? ಅದು ಕೂಡ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಈ ರೀತಿಯಾಗಿ ಕಥೆಗಳನ್ನ ಜೋಡಿಸುವುದರ ಮೂಲಕ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಹಾಡುಗಳನ್ನ ಆಡೋದ್ರ ಮೂಲಕ ಏನ್ ಮಾಡ್ತಾ ಇದ್ರು, ಆಟಗಳನ್ನ ಆಡ್ತಾ ಇರ್ತಕ್ಕಂಥದ್ದು ನಿಮ್ಮ ಅಜ್ಜಿಯವರನ್ನೆಲ್ಲ ಕೇಳಿದ್ರೆ ಹೇಳ್ತಾರೆ. ಮುಂದಿನ ತರಗತಿಗಳಲ್ಲಿ ನಿಮಗೆ ಪ್ರತಿ ತರಗತಿಯಲ್ಲೂ ಕೂಡ ನಾವು ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ಪಿಪಿಟಿಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಪಾಠಗಳನ್ನ ಮಾಡ್ತಕ್ಕಂಥದ್ದು, ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಂತರ ನೀವು ಕೂಡ ನಾವು ಯಾವ ರೀತಿಯಲ್ಲಿ ಪಾಠ ಮಾಡಿದ್ವಿ ಅದನ್ನ ನೀವು ಕೂಡ ಇಲ್ಲೊಂದು ಮಾಡ್ಬೇಕಾಗ್ತದೆ. ಸಿಂಪಲ್ ಆಗಿ ಮಾಡಿದ್ರು ಸಾಕು. ಈಗ ನಾನು ಸೀದಾ ಪಠ್ಯ ಬೋಧನೆಗೆ ಬರ್ತೀನಿ. ಈಗಾಗಲೇ ನಿಮಗೆ ಒಂದು ಪುಸ್ತಕವನ್ನ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ? ಇದರಲ್ಲಿ ಪ್ರಮುಖವಾಗಿ ನೋಡಿ ಭಾಗ 1 ಅಲ್ವಾ? ಭಾಗ 1 ಈ 8ನೇ ತರಗತಿಯ ಪುಸ್ತಕವನ್ನ ನೀವು ಎಲ್ಲರೂ ಕೂಡ ತೆಗೆದು ನೋಡಿದ್ರೆ ಇದು ಭಾಗ 1 8ನೇ ತರಗತಿಗೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕ. ಇಲ್ಲಿ ನಾನು ಹೇಳಿದ ರೀತಿಯಲ್ಲಿ ನಿಮಗೆ ತಾತ್ವಿಕ ಪಾಠ ಬೋಧನೆ ಮತ್ತು ಪ್ರಾಯೋಗಿಕ ಪಾಠ ಬೋಧನೆ ಪ್ರಥಮ ಸೆಮಿಸ್ಟರ್ ನಲ್ಲಿ ಏನೆಲ್ಲ ಪಾಠ ಬೋಧನೆಗಳು ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಮ್ಮದು ಮಾಡಿದ್ದಾರೆ. ಹಾಗಾದ್ರೆ ಮತ್ತೆ ಈ ಪಠ್ಯ ಪುಸ್ತಕದಲ್ಲಿ ಪ್ರಮುಖವಾಗಿ ಒಂದು ಪಾಠದ ಹೆಸರು ದೈಹಿಕ ಶಿಕ್ಷಣದ ಮಹತ್ವ ಅಂತಿದೆ. ಅದು ತಾತ್ವಿಕ ಪಾಠ ಬೋಧನೆ. ಹಾಗಾದ್ರೆ ಆ ಪಾಠದಲ್ಲಿ ಏನೆಲ್ಲ ಕಲಿಬಹುದು ಅಂತ ಒಂದು ಜನರಲ್ ಆಗಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ದೈಹಿಕ ಶಿಕ್ಷಣ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಮೊದಲನೇದಾಗಿ ತಿಳ್ಕೊಳ್ಬೇಕಾಗ್ತದೆ. ಆ ದೈಹಿಕ ಶಿಕ್ಷಣವನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಏನೆಲ್ಲ ಲಾಭಗಳು ಸಿಗ್ತವೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನೆಲ್ಲ ಲಾಭಗಳು ಸಿಗ್ತವೆ. ಹಾಗಾದ್ರೆ ಆ ದೈಹಿಕ ಶಿಕ್ಷಣವನ್ನ ಅಧ್ಯಯನ ಮಾಡೋದ್ರ ಮಹತ್ವ ಏನು ಇರ್ತಕ್ಕಂಥದ್ದನ್ನ ನೀವು ತಿಳ್ಕೊಳ್ಬಹುದಾಗ್ತದೆ. ಆ ನಂತರದಲ್ಲಿ 2ನೇ ಪಾಠವಾಗಿ ನಿಮಗೆ ವಾಲಿಬಾಲ್ ಆಟವನ್ನ ಇಟ್ಟಿದ್ದಾರೆ. ವಾಲಿಬಾಲ್ ಆಟದಲ್ಲಿ ತಾತ್ವಿಕನೂ ಇದೆ ಮತ್ತೆ ಪ್ರಾಯೋಗಿಕ ಇದೆ. ಹಾಗಾದ್ರೆ ತಾತ್ವಿಕ ಅಂತಂದ್ರೆ ತಾತ್ವಿಕದಲ್ಲಿ ಆ ಕ್ರೀಡೆ ಬೆಳೆದು ಬಂದ ರೀತಿ, ಮೈದಾನಗಳ ಅಳತೆಗಳು, ಬಳಸ್ತಕ್ಕಂಥ ಪರಿಕರಗಳು, ಸಾಮಾನ್ಯ ನಿಯಮಗಳು, ಅವುಗಳ ಬಗ್ಗೆ ನೀವು ತಿಳ್ಕೊಬೋದಾಗ್ತದೆ. ಆ ನಂತರ ಇರ್ತಕ್ಕಂಥದ್ದು ಅದಕ್ಕೆ ಪ್ರಾಯೋಗಿಕಕ್ಕೆ ಬಂದಾಗ ಸರ್ವಿಸ್ ಅನ್ನ ಯಾವ ರೀತಿ ಮಾಡಬೇಕು, ಪೊಸಿಷನ್ ಅನ್ನ ಯಾವ ರೀತಿ ನಿಂತ್ಕೋಬೇಕು, ಅದರಲ್ಲಿ ಇರ್ತಕ್ಕಂಥ ಕೌಶಲ್ಯಗಳು ಯಾವ್ಯಾವು, ಅವುಗಳನ್ನ ಬೈ ಮೆಥಡ್ ಅಲ್ಲಿ ಯಾವ ರೀತಿ ಮಾಡಬೇಕು, ಆಟವಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ಪ್ರಾಯೋಗಿಕದಲ್ಲಿ ತಿಳ್ಕೊಳ್ತೀರಿ. ಆ ನಂತರ ಹಾಕಿ ಪಾಠ ಇದೆ. ಅದು ಕೂಡ ತಾತ್ವಿಕನೂ ಇದೆ ಪ್ರಾಯೋಗಿಕನೂ ಇದೆ. ಹಾಕಿ ಆಟದ ತಾತ್ವಿಕ ಪಾಠ ಬೋಧನೆಯಲ್ಲಿ ಹಾಕಿ ಆಟ ಅಂದ್ರೆ ಏನು, ಅದು ಯಾವ ರೀತಿ ಬೆಳೀತು, ಪ್ರಾಚೀನ ಕಾಲದಲ್ಲಿ ಅದನ್ನ ಯಾವ ರೀತಿಯಾಗಿ ಆಟವನ್ನ ಆಡ್ತಾ ಇದ್ರು, ಅದರ ಅಂಕಣಗಳ ಉದ್ದಾಳತೆ ಮತ್ತೆ ಅದರಲ್ಲಿ ಯಾವ ರೀತಿಯಾದ ಪರಿಕರಗಳನ್ನ ಬಳಸ್ತೇವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಬೋದಾಗಿದೆ. ಆನಂತರ ಪ್ರಾಯೋಗಿಕದಲ್ಲಿ ಬಹಳ ಮುಖ್ಯವಾಗಿ ನೀವು ಕೌಶಲ್ಯಗಳನ್ನ ಯಾವ ರೀತಿ ತಿಳ್ಕೊಬಹುದು ಅಂತಕ್ಕಂಥದ್ದನ್ನ ಮಾಡಬಹುದಾಗಿದೆ. ಆನಂತರ ಮೇಲಾಟಗಳು ಅಂತಿದೆ. ಮೇಲಾಟಗಳು ಅಂತಂದ್ರೆ ಏನು? ಮೇಲಾಟಗಳು ಅಂದ್ರೆ ಯಾರಿಗಾರು ಗೊತ್ತಿದ್ಯಾ? ಆಟಗಳು ಮತ್ತು ಮೇಲಾಟಗಳು. ಮೇಲಾಟಗಳು ಅಂದ್ರೆ ಅಥ್ಲೆಟಿಕ್ಸ್ ಅಂದ್ರೆ ವೈಯಕ್ತಿಕ ಆಟಗಳು ಅಂತಕ್ಕಂಥ ಅಲ್ವಾ? ಅಥ್ಲೆಟಿಕ್ಸ್ ನಲ್ಲಿ ಇರ್ತಕ್ಕಂಥದ್ದನ್ನ ನೋಡಬಹುದು. ಅಲ್ಲಿ ಮಧ್ಯಮ ಮತ್ತು ದೂರದ ಓಟಗಳು. ಓಟಗಳಲ್ಲಿ ಬೇರೆ ಬೇರೆ ವಿಧ ಇದೆ. ಮಧ್ಯಮ ಓಟ ಅಂತಿದೆ, ದೂರದ ಓಟ ಅಂತಿದೆ, ಮತ್ತೆ ವೇಗದ ಓಟಗಳು ಅಂತ ಬರ್ತದೆ. ಆ ವೇಗದ ಓಟಗಳು ಯಾವ್ಯಾವು, ಮಧ್ಯಮ ದೂರದ ಓಟಗಳು ಯಾವ್ಯಾವು, ಮತ್ತೆ ದೂರದ ಓಟಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೀವು ತಾತ್ವಿಕದಲ್ಲಿ ತಿಳ್ಕೊಳ್ಬಹುದು. ಅಂದ್ರೆ ಬೈಫರ್ಕೇಶನ್ ಆಫ್ ದಿ ಅಥ್ಲೆಟಿಕ್ಸ್, ಏನು ರನ್ನಿಂಗ್ ಇವೆಂಟ್ ಇದೆ ಅದನ್ನ ಬೈಫರ್ಕೇಶನ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಧ್ಯಮ ಮತ್ತು ದೂರ ಓಟಗಳನ್ನ ಓಡುವಾಗ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು, ದೇಹವನ್ನ ಯಾವ ರೀತಿ ಇಟ್ಕೊಂಡಿರ್ಬೇಕು, ಕೈಗಳ ಚಲನೆ ಹೇಗಿರ್ಬೇಕು, ಕಾಲುಗಳ ಚಲನೆ ಹೇಗಿರ್ಬೇಕು, ಇದನ್ನ ಕಲಿಸ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಬಹಳ ಮುಖ್ಯವಾಗಿ ತಾಳಬದ್ಧ ಚಟುವಟಿಕೆಗಳು ಅಂದ್ರೆ ನಿಮ್ಗೆ ರಿಕ್ರಿಯೇಷನ್ ಕೊಡ್ತಕ್ಕಂಥದ್ದು ಮತ್ತೆ ದೈಹಿಕವಾಗಿ ನೀವು ಸದೃಢ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ಲೆಸಿಮ್ ಇದೆ ಮತ್ತೆ ಮಾರ್ಚ್ ಫಾಸ್ಟ್ ಇದೆ. ಶಿಸ್ತಿನಿಂದ ಮಾರ್ಚ್ ಫಾಸ್ಟ್ ಅನ್ನ ಯಾವ ರೀತಿ ಮಾಡಬೇಕು, ಮಾರ್ಚ್ ಫಾಸ್ಟ್ ಅಲ್ಲಿ ಏನೇನು ಅಂಶಗಳನ್ನ ನಾವು ಗಮನಿಸಬೇಕಾಗ್ತದೆ, ಯಾವ ಯಾವ ಹಂತಗಳನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಭಾವೈಕ್ಯತೆ. ನಾವೆಲ್ಲ ಭಾರತ ದೇಶದ ಪ್ರಜೆಗಳು, ನಾವೆಲ್ಲರೂ ಬೇರೆ ಬೇರೆ ಧರ್ಮಕ್ಕೆ ಸೇರಿದೀವಲ್ವಾ, ಬೇರೆ ಬೇರೆ ಜಾತಿಗೆ ಸೇರಿದೀವಿ, ಬೇರೆ ಬೇರೆ ಕಲರ್ ಇದೀವಿ, ಬೇರೆ ಬೇರೆ ಭಾಷೆ ಮಾತಾಡ್ತೀವಿ ಅಲ್ವಾ? ಹೌದಾ? ನಾವೆಲ್ಲರೂ ಕೂಡ ಭಾರತ ದೇಶದ
ರಾಷ್ಟ್ರದಲ್ಲಿ ಅಂದ್ರೆ ಭಾರತ ದೇಶದ ರಾಷ್ಟ್ರೀಯ ಪ್ರಜೆಗಳು ನಾವೆಲ್ಲರೇ ಒಂದು ಎಂಬತಕ್ಕಂಥ ಭಾವನೆಯನ್ನ ಸಾರ್ತಕ್ಕಂಥ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಪಾಠವನ್ನ ಇಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ರಾಷ್ಟ್ರಧ್ವಜ ಅಂತಂದ್ರೆ ಏನು, ರಾಷ್ಟ್ರಗೀತೆ ಅಂತಂದ್ರೆ ಏನು, ರಾಷ್ಟ್ರಧ್ವಜವನ್ನ ಯಾವ ರೀತಿಯೆಲ್ಲ ಹಾಕ್ಬೇಕಾಗ್ತದೆ, ರಾಷ್ಟ್ರಗೀತೆಯನ್ನ ಯಾವ ರೀತಿ ಆಡ್ಬೇಕಾಗ್ತದೆ, ರಾಷ್ಟ್ರಗೀತೆಯನ್ನ ನಿಮಗೆ ಅಲ್ಲೇ ಏನ್ ಮಾಡಿದೆ, ನಿಮಗೆ ಆಡಿಯೋವನ್ನ ಹಾಕಿ ನಿಮಗೆ ರಾಷ್ಟ್ರಗೀತೆಯನ್ನ ಪ್ರಾಕ್ಟೀಸ್ ಮಾಡಿಸಿದೆ. ಏನಂತ ನಿಮಗೆಲ್ಲ ಅಲ್ವಾ? ನಮ್ಮ ರಾಷ್ಟ್ರಗೀತೆಯನ್ನ ನಾವು ತಪ್ಪಿಲ್ಲದಂತೆ ಸಮಯಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಗೌರವಿಸ್ತಾ ನಾವು ಆಡ್ಬೇಕಾಗ್ತದೆ. ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸಬೇಕಾಗ್ತದೆ, ರಾಷ್ಟ್ರಧ್ವಜಕ್ಕೆ ಗೌರವವನ್ನ ಸಲ್ಲಿಸಬೇಕಾಗ್ತದೆ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅಲ್ಲಿ ತಾತ್ವಿಕ ವಿಚಾರದಲ್ಲಿ ನಾವು ವಿಚಾರಗಳನ್ನ ತಿಳಿತಾ ಹೋಗ್ತೀವಿ. ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಒಂದು ಗೀತೆಯನ್ನ ಅಲ್ಲಿ ಹಾಕಿದರೆ ಪುಣ್ಯ ಭಾರತ ಎಂಬತಕ್ಕಂಥ ಗೀತೆ. ಈ ಪುಣ್ಯ ಭಾರತ ಗೀತೆಯನ್ನು ನೀವೆಲ್ಲರೂ ಕೂಡ ಆಡಬೇಕಾಗ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಈ ದೈಹಿಕ ಶಿಕ್ಷಣದ ಪಾಠ ಬೋಧನೆಯಲ್ಲಿ 2 ಭಾಗಗಳನ್ನು ಮಾಡಿಕೊಂಡು ನಿಮಗೆ ಪಾಠ ಬೋಧನೆಯನ್ನ ಮಾಡ್ತೀವಿ. ಈಗ ನಾನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಈ ಪುಸ್ತಕದ ಹೆಸರೇನು? ಒಬ್ಬೊಬ್ರು ಹೇಳ್ಬೇಕು. ಇದು ಯಾವ ತರಗತಿಯ ಪುಸ್ತಕ? ಇದು ಕೈ ಎತ್ತಬೇಕು. ನಿಮ್ಗೆ ಯಾರಿಗೆ ಉತ್ತರ ಗೊತ್ತಿದೆ ಅವರು ಕೈ ಎತ್ತಬೇಕು. ಇದು ಎಷ್ಟನೇ ತರಗತಿ ಪುಸ್ತಕ? ಓಕೆ. ಇದು ಯಾವ ಭಾಷೆಯಲ್ಲಿದೆ? ಗಟ್ಟಿ ಹೇಳ್ಬೇಕು. ಇದು ಎಷ್ಟನೇ ತರಗತಿಯ ಪುಸ್ತಕ? ವೆರಿ ಗುಡ್. ಈ 8ನೇ ತರಗತಿ ಪುಸ್ತಕವನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ? ಯಾವ್ದು? ವೆರಿ ಗುಡ್. ಕುತ್ಕೊಳ್ಳಿ. ಈ ತಾತ್ವಿಕ ಭಾಗದಲ್ಲಿ ಏನನ್ನ ನೀವು ಅಭ್ಯಾಸ ಮಾಡ್ತೀರಿ? ತಾತ್ವಿಕ ಭಾಗದಲ್ಲಿ ಏನೇನು ಅಭ್ಯಾಸ ಮಾಡ್ತೀರಿ ಹೇಳು? ಪಾಠಗಳನ್ನು ಕುರಿತಾಗಿ ಅಭ್ಯಾಸ ಮಾಡ್ತೀರಿ. ಅದರಲ್ಲಿ ತಾತ್ವಿಕದಲ್ಲಿ. ಪ್ರಾಯೋಗಿಕದಲ್ಲಿ ಏನ್ ಮಾಡ್ತೀರಿ? ಪ್ರಾಯೋಗಿಕದಲ್ಲಿ ಆಟಗಳ ಕುರಿತು ಹೌದು, ಸರಿ ಮಾಡ್ತಿರಲ್ವಾ? ಹಾಗಾಗಿ ಇದು 8ನೇ ತರಗತಿಯ ದೈಹಿಕ ಶಿಕ್ಷಣ ಪುಸ್ತಕವನ್ನ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ಪಾಠಗಳನ್ನು ನೀಡಿದಾರಲ್ಲಿ? 11 ಪಾಠಗಳನ್ನ ಪ್ರಥಮ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ತಾತ್ವಿಕ ಮತ್ತು ಪ್ರಾಯೋಗಿಕ ಅಂತಕ್ಕಂಥದ್ದು 2 ವಿಧಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ವಾ? ಈಗ ನಿಮಗೆ ಸಮರ್ಪಕವಾಗಿ ಗೊತ್ತಾಯ್ತು. 8ನೇ ತರಗತಿಗೆ ಬಂದಿದ್ದೀರಿ. ನಮಗೆ ಒಂದು ದೈಹಿಕ ಶಿಕ್ಷಣ ಪುಸ್ತಕ ಇದೆ. ಅದನ್ನ ಪಾಠ ಬೋಧನೆ ಮಾಡೋದಕ್ಕೆ ಒಬ್ರು ಶಿಕ್ಷಕರಿದ್ದಾರೆ. ಆ ಶಿಕ್ಷಕರು 2 ರೀತಿಯಾದ ಪಾಠ ಬೋಧನೆಯನ್ನು ಮಾಡ್ತಾರೆ. ಒಂದು ತಾತ್ವಿಕ ಪಾಠ ಬೋಧನೆ, ಮತ್ತೊಂದು ಪ್ರಾಯೋಗಿಕ ಪಾಠ ಬೋಧನೆ. ತಾತ್ವಿಕ ಪಾಠ ಬೋಧನೆಯಲ್ಲಿ ಪಾಠಕ್ಕೆ ಸಂಬಂಧಿಸಿದಂತ ವಿಚಾರಗಳನ್ನ ತಿಳ್ಕೊಳ್ತೀವಿ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ. ಪ್ರಾಯೋಗಿಕದಲ್ಲಿ ಇರ್ತಕ್ಕಂಥ ಏನು ಆಟದ ಚಟುವಟಿಕೆಗಳಿದ್ದಾವೆ ಅವುಗಳನ್ನ ಪ್ರಾಯೋಗಿಕವಾಗಿ ನೀವು ತಿಳಿತಕ್ಕಂಥದ್ದು, ಅವುಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ನಾವು 8ನೇ ತರಗತಿಯ ಪಾಠ ಬೋಧನೆಯನ್ನ ಮುಂದಿನ ತರಗತಿಗಳಲ್ಲಿ ನಾವು ಮಾಡ್ತಾ ಹೋಗ್ತಕ್ಕಂಥದ್ದು. ಗೊತ್ತಾಗ್ತಿದ್ಯಾ? ಈಗ ನಿಮಗೆ ಒಂದು ಐಡಿಯಾ ಬಂತು ಅಲ್ವಾ? ದೈಹಿಕ ಶಿಕ್ಷಣವನ್ನ ಈ ಹಿಂದೆ ನೀವು ಕಲ್ತಿರ್ಲಿಲ್ಲ, ಪಾಠ ಬೋಧನೆ ಕಲ್ತಿರ್ಲಿಲ್ಲ, ಆಟವನ್ನು ಆಡ್ತಾ ಇದ್ರಿ. ಆದ್ರೆ ನಿಮಗೆ ಶಿಕ್ಷಕರಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಕಲಿಸ್ತಾ ಇದ್ರಿ ಅಲ್ವಾ? ಆದ್ರೆ ನಿಮಗೆ ಶಿಕ್ಷಕರು ಇಲ್ಲದ ಪರವಾಗಿ ನೀವೇನ್ ಮಾಡಿದ್ರಿ? ಓದಿದ್ದೀರಿ, ಪುಸ್ತಕವನ್ನು ಓದಿದ್ದೀರಿ, ಆದ್ರೆ ನೀವು ಪ್ರಾಯೋಗಿಕವಾಗಿ ಚಟುವಟಿಕೆಗಳನ್ನ ಮಾಡಕ್ಕಾಗಿಲ್ಲ. ಅಲ್ಲಿ ಮಾಡಿದ್ರೆ ಏನ್ ಮಾಡಿದ್ರಿ? ಒಂದು ಮಾರ್ಚ್ ಪಾಸ್ಟ್ ಮಾಡಿರ್ತೀರಿ, ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರ್ತೀರಿ, ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿರ್ತೀರಿ, ಒಂದು ರಾಷ್ಟ್ರಗೀತೆ ಹೇಳಿರ್ತೀರಿ, ನಾಡಗೀತೆ ಹೇಳಿರ್ತೀರಿ. ಯಾರಾದ್ರೂ ಮೇಷ್ಟ್ರು ಇದ್ದಾಗ ನೀವೇನ್ ಮಾಡಿರ್ತೀರಿ? ನಿಮ್ಮ ಪಾಡಿಗೆ ನೀವು ಆಟ ಆಡಿರ್ತೀರಿ. ನಿಮಗೆ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇರೋದ್ರಿಂದ ನಿಮಗೆ ಪಾಠ ಬೋಧನೆಯೂ ಆಗ್ತದೆ, ಪ್ರಾಯೋಗಿಕ ಬೋಧನೆಯೂ ಆಗ್ತದೆ, ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನವೂ ಆಗ್ತದೆ. ನೀವು ಈ ಪ್ರಥಮ ಸೆಮಿಸ್ಟರ್ ಅಲ್ಲಿ ನೀವು ಏನ್ ಮಾಡ್ಬೇಕಾಗ್ತದೆ? ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಆ ಪರೀಕ್ಷೆಗಳಲ್ಲಿ ನಿಮಗೆ ಪರೀಕ್ಷಾ ವಿಧಾನವನ್ನು ಕೂಡ ನಾವಿಲ್ಲಿ ಮಾಡ್ತೀವಿ. ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷಾ ವಿಧಾನವನ್ನು ಕೂಡ ನಾವು ಮಾಡ್ತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡ್ತೀವಿ ಅಂತಂದ್ರೆ 60 ಭಾಗಕ್ಕೆ ನಾವೇನ್ ಮಾಡ್ತೀವಿ? ಪ್ರಯೋಗ ಪರೀಕ್ಷೆಗಳು 60 ಅಂಕಗಳಿಗೆ, 40 ಅಂಕಗಳಿಗೆ ತಾತ್ವಿಕ ಮಾಡ್ತಕ್ಕಂಥದ್ದು. ಇಲ್ಲಿ ನಿಮಗೆ ಏನಿರ್ತವೆ? ಇವು ಪರೀಕ್ಷೆಗಳಿರ್ತವೆ. ಅವುಗಳನ್ನ FA1 FA2 ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಾತ್ವಿಕಕ್ಕೆ ಸಂಬಂಧಪಟ್ಟಂತೆ SA1 ಮತ್ತೆ FA2 ಇರುತ್ತೆ. ಇಲ್ಲಿ FA1 FA2
4 ಇರುತ್ತೆ. 15 ಅಂಕಗಳು 15 ಅಂಕಗಳು 15 ಅಂಕಗಳು 15 ಅಂಕಗಳು ಒಟ್ಟು 60 ಅಂಕಗಳು. ಇಲ್ಲಿ 20 ಅಂಕಗಳು 20 ಅಂಕಗಳು. ಆದ್ರೆ ನಿಯಮ ಏನ್ ಹೇಳ್ತದೆ ಅದ್ರ ಪ್ರಕಾರವಾಗಿ ಬದಲಾವಣೆಗಳು ಆಗ್ತಿರ್ತವೆ. ಈ ಅಂಕದಲ್ಲಿ ಕೆಲವು ಸಂದರ್ಭದಲ್ಲಿ ಬದಲಾವಣೆಗಳು ಕೂಡ ಆಗ್ತಿರ್ತವೆ. ಅದಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಪರೀಕ್ಷೆಯನ್ನು ನಿಮಗೆ ಮಾಡಬೇಕಾಗ್ತದೆ. ಈ ಕಿರು ಪರೀಕ್ಷೆಯಲ್ಲಿ ನಿಮಗೆ ಪ್ರಥಮ ಸೆಮಿಸ್ಟರ್ಗೆ 1ನೇ SA1 ಸಂಕಲನಾತ್ಮಕ ಮೌಲ್ಯಮಾಪನ ಹೊಂದಿರುತ್ತೆ. ಇಲ್ಲಿ ನಿಮಗೆ 2 ರೂಪಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಓಕೆ, 2 ರೂಪಣಾತ್ಮಕ 1 ಸಂಕಲನಾತ್ಮಕ. ಅಲ್ಲಿಗೆ 30 + 20 50 ಪರೀಕ್ಷೆಗಳಿಗೆ ನೀವು ಬರೆದಿರಿ. 2ನೇ ಸೆಮಿಸ್ಟರ್ಗೆ ಮತ್ತೊಂದು ಪುಸ್ತಕವನ್ನು ಕೊಡ್ತಾರೆ. ಅದರಲ್ಲಿ ಇರತಕ್ಕಂಥ ವಿಚಾರಗಳನ್ನು ನೀವು ಕಲಿಬೇಕಾಗುತ್ತೆ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ನೀವು 2 ಭಾಗ, ಅದರಲ್ಲಿ ಒಂದು ಭಾಗದಲ್ಲಿ ಆಟಗಳ ಬಗ್ಗೆ ಪ್ರದರ್ಶನವನ್ನು ನೀಡಬೇಕಾಗುತ್ತೆ. ಇನ್ನೊಂದು ಮೇಲಾಟ ಅಥವಾ ಏನು ಚಟುವಟಿಕೆಗಳಿದಾವೆ ಇತರ ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ಇಲ್ಲಿ ಈ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತ ಎಲ್ಲ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಬರೆಯೋದ್ರ ಮೂಲಕ ನೀವು ಮಾಡಬೇಕಾಗ್ತದೆ. ಈ ರೀತಿಯಾಗಿ ನಿಮ್ಮ ಏನು ಕಲಿತಂತಹ ಪ್ರಥಮ ಸೆಮಿಸ್ಟರ್ನಲ್ಲಿ ಕಲಿತಂತಹ ವಿಷಯಗಳನ್ನ ನಾವು ಏನ್ ಮಾಡಬೇಕಾಗ್ತದೆ, ಮೌಲ್ಯಮಾಪನವನ್ನ ಮಾಡಬೇಕಾಗ್ತದೆ. ಈ ಪಾಠಕ್ಕೆ ಸಂಬಂಧಿಸಿದಂತೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ್ದಾದ್ರು ಡೌಟ್ಸ್ ಇದೆಯಾ? ಎಲ್ಲ ಗೊತ್ತಾಯ್ತಾ ನಿಮಗೆ? ಏನಾದ್ರು ಡೌಟ್ಸ್ ಇದ್ರೆ ನೀವು ಪ್ರಶ್ನೆಗಳನ್ನ ಕೇಳಬೇಕು. ಯಾವ್ದಾದ್ರು ಪ್ರಶ್ನೆಗಳಿದಾವ ನಿಮಗೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ತರಗತಿಯಲ್ಲಿ ಪಾಠಗಳನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚಿತವಾಗಿ ನಿಮಗೆ ಸಣ್ಣದಾಗಿ ಹೇಳ್ಬಿಡ್ತೀನಿ, ದೈಹಿಕ ಶಿಕ್ಷಣ ಅಂದ್ರೆ ಏನು ಅಂತಕ್ಕಂಥದ್ದು. ದೈಹಿಕ ಶಿಕ್ಷಣ ಈಗ ಪಾಠ ಬೋಧನೆ ಅಂತಂದ್ರೆ ಗೊತ್ತಾಯ್ತು. ಪಾಠ ಅಂದ್ರೆ ಒಂದು ರೂಮ್ ನಲ್ಲಿ ಮಾಡ್ತಕ್ಕಂಥದ್ದು, ಒಂದು ವಿಷಯವನ್ನ ಇಟ್ಕೊಂಡು ನಾವು ಬೋಧನೆಯನ್ನ ಮಾಡ್ತಕ್ಕಂಥದ್ದು. ಆ ಪಾಠ ಬೋಧನೆಯಲ್ಲಿ ನಾವು ದೈಹಿಕ ಶಿಕ್ಷಣ ಪಾಠ ಬೋಧನೆಯಲ್ಲಿ ತನ್ನದೇ ಆದಂತಹ ವಿಶೇಷವಾಗಿ ಮಾಡ್ತಕ್ಕಂಥ ಕೆಲವು ಅಂಶಗಳನ್ನು ಅಳವಡಿಸಿಕೊಂಡು ನಾವು ಪಾಠ ಬೋಧನೆಯನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ದೈಹಿಕ ಶಿಕ್ಷಣ ಅಂದ್ರೇನು? ದೈಹಿಕ ಅಂದ್ರೇನು? ದೈಹಿಕ ಅಂದ್ರೇನು? ದೈಹಿಕ ಅಂತಂದ್ರೇನು? ದೇಹ ಅಲ್ವಾ? ಕರೆಕ್ಟಾ? ಶಿಕ್ಷಣ ಅಂತಂದ್ರೆ ವಿಷಯವನ್ನ ತಿಳ್ಕೊಳ್ತಕ್ಕಂಥದ್ದು, ವಿಷಯವನ್ನ ತಿಳಿಸ್ತಕ್ಕಂಥದ್ದು ಅಲ್ವಾ? ಶಿಕ್ಷಣ ಅಂದ್ರೆ ವಿಷಯದ ಮೂಲಕ ಅವ್ರಿಗೆ ಮಾಡ್ತಕ್ಕಂಥದ್ದು. ಇಲ್ಲಿ ದೇಹವನ್ನ ವಿಷಯದ ಮೂಲಕ ಜೋಡಿಸ್ತಕ್ಕಂಥದ್ದು ಅಂದ್ರೆ ಚಟುವಟಿಕೆಗಳು. ಶಿಕ್ಷಣವನ್ನು ಯಾವ ರೀತಿ ಕೊಡ್ತೀವಿ? ದೇಹಕ್ಕೆ ನಾವು ಆಟ ಆಡೋದ್ರ ಮೂಲಕ, ಓಟ ಮಾಡೋದ್ರ ಮೂಲಕ, ಚಟುವಟಿಕೆಗಳಲ್ಲಿ ತೊಡೋದ್ರ ಮೂಲಕ ನಾವೇನ್ ಮಾಡ್ತೀವಿ? ದೇಹಕ್ಕೆ ಶಿಕ್ಷಣವನ್ನು ನೀಡ್ತೀವಿ. ಅಂದ್ರೆ ದೈನಂದಿನ ಚಟುವಟಿಕೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ದೈನಂದಿನ ಚಟುವಟಿಕೆಗಳು ಯಾವುದಕ್ಕೆ ಕೊಡ್ತೀವಿ? ಚಟುವಟಿಕೆಗಳು ಯಾವ್ದಕ್ಕೆ ಕೊಡ್ತೀವಿ? ದೇಹಕ್ಕೆ ಕೊಡ್ತಕ್ಕಂಥದ್ದಲ್ವಾ? ಚಟುವಟಿಕೆಗಳು ದೈನಂದಿನ ಅಂದ್ರೆ ದಿನನಿತ್ಯ ಮಾಡ್ತಕ್ಕಂಥ ಚಟುವಟಿಕೆಗಳು. ಅದು ಆಟ ಆಡೋದು ಇರ್ಬೋದು, ಓಟ ಮಾಡೋದು ಇರ್ಬೋದು, ಮನೆಯಲ್ಲಿ ಕೆಲಸ ಮಾಡೋದು ಇರ್ಬೋದು ಅಲ್ವಾ? ಮನೆಯಲ್ಲಿ ಏನೆಲ್ಲ ಕೆಲಸಗಳು ಮಾಡ್ತೀವಿ ಅಲ್ವಾ? ದೇಹವನ್ನು ಬಳಸ್ಕೊಂಡು ಕೆಲಸ ಮಾಡ್ತೀವಿ. ನೀವ್ ಹೇಳಿ ಹೋಗೋದಿದ ತಕ್ಷಣ ಹೋಗುತ್ತೆ ಯಾವ್ದಾದ್ರು ವಸ್ತು ಇಲ್ಲ, ಏನ್ ಮಾಡ್ಬೇಕು? ವಸ್ತುವನ್ನು ಎತ್ತು ಇಡಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು? ಚಟುವಟಿಕೆ ಅಂತ ಕರಿತೀವಿ. ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಇರ್ತಕ್ಕಂಥ ಚಟುವಟಿಕೆಯಲ್ಲಿ ನಮ್ಮ ದೇಹ ಏನಾಗುತ್ತೆ? ಭಾಗಿಯಾಗುತ್ತೆ ಅಲ್ವಾ? ಆ ಭಾಗಿಯಾಗತಕ್ಕಂಥದ್ದು ಯಾವ್ಯಾವ ರೀತಿ ಅಂದ್ರೆ ಒಂದು ವಸ್ತುವನ್ನು ಇದೇ ರೀತಿಯಲ್ಲಿ ಇಟ್ಟಿಡಬೇಕು. ಸ್ಥಳವನ್ನು ಬದಲಾವಣೆ ಮಾಡ್ಬೇಕಾದ್ರೆ ಹೀಗೆ ಕಾಲಲ್ಲಿ ಹೋದ್ರೆ ಏನಾಗುತ್ತೆ? ಅದು ಎಲ್ಲ ಹೋಗುತ್ತೆ. ಆದ್ರೆ ಕೈಯನ್ನ ಕ್ರಮಬದ್ಧವಾಗಿ ಅಲ್ವಾ? ಕ್ರಮಬದ್ಧವಾಗಿ ನಾವು ಒಂದು ಚಟುವಟಿಕೆಯನ್ನ ಮಾಡ್ತಕ್ಕಂಥದ್ದು. ಇದನ್ನ ಏನಂತ ಕರಿತೀವಿ ನಾವು? ಶಿಕ್ಷಣ ಅಂತ ಕರಿತೀವಿ. ಅಂದ್ರೆ ಚಟುವಟಿಕೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಅದನ್ನ ನಮ್ಮ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಶಿಕ್ಷಣ ನೀಡ್ತಕ್ಕಂಥದ್ದು. ಹಾಗಾಗಿ ನಾವು ದೈಹಿಕ ಶಿಕ್ಷಣವನ್ನ ನಾವು ಸಮರ್ಪಕವಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಅಳವಡಿಸಿಕೊಳ್ಬೇಕಾಗ್ತದೆ. ಇದರಿಂದ ಸಾಕಷ್ಟು ಲಾಭಗಳು ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿಗ್ತಕ್ಕಂಥದ್ದು. ಅದರಿಂದ ದಿನನಿತ್ಯ ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳಬೇಕಾಗ್ತದೆ. ಅದು ಯಾವುದೇ ಚಟುವಟಿಕೆ ಆಗಿರ್ಬೋದು, ಮನೋರಂಜನಾ ಚಟುವಟಿಕೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಮನೆಯಲ್ಲಿ ಕಸ ಹೊಡಿತಕ್ಕಂಥದ್ದಾಗಿರ್ಬೋದು, ಪಾತ್ರೆ ತೊಳಿತಕ್ಕಂಥಾಗಿರ್ಬೋದು, ಬಟ್ಟೆ ತೊಳಿತಕ್ಕಂಥ, ಇವೆಲ್ಲವೂ ಕೂಡ ಚಟುವಟಿಕೆಗಳೇ. ನೀವು ಅವುಗಳನ್ನು ಕ್ರಮಬದ್ಧವಾಗಿ ಮಾಡಿದಾಗ ದೇಹ ಏನಾಗ್ತದೆ? ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬೆಳೀತದೆ. ದೇಹ ಮತ್ತು ಮನಸ್ಸು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಅಂದ್ರೆ ನೀವು
ಸರ್ವತೋಮುಖವಾಗಿ ಬೆಳವಣಿಗೆಯನ್ನ ಹೊಂದಬಹುದು ಎಂಬತಕ್ಕಂಥದ್ದು. ಅಂದ್ರೆ ದಿನನಿತ್ಯದ ಚಟುವಟಿಕೆ, ದೈಹಿಕವಾಗಿ ದಿನನಿತ್ಯ ಚಟುವಟಿಕೆ ಮಾಡ್ತಕ್ಕಂಥದ್ದನ್ನ ನಾವು ದೈಹಿಕ ಚಟುವಟಿಕೆ ಅಂತೇಳಿ ಕರೀತಕ್ಕಂಥದ್ದು. ಆ ಚಟುವಟಿಕೆಗಳಲ್ಲಿ ನೀವು ಆಟದಲ್ಲಿ ಪಾಲ್ಗೊಳ್ತಿರೋ, ಮನೋರಂಜನಾ ಕ್ರೀಡೆಯಲ್ಲಿ ಪಾಲ್ಗೊಳ್ತಿರೋ, ಪ್ರಶಸ್ತಿಗಳಿಗೆ ಆಡ್ತಿರೋ, ಯೋಗಾಸನ ಮಾಡ್ತಿರೋ, ಧ್ಯಾನವನ್ನು ಮಾಡ್ತಿರೋ, ಅಥವಾ ಮನೆಯಲ್ಲಿ ಯಾವುದಾದ್ರೂ ತಾಯಿಗೆ ಸಹಾಯವಾಗ್ತಕ್ಕಂಥ ಕೆಲಸ ಮಾಡ್ತಿರೋ, ತಂದೆಗೆ ಸಹಾಯವಾಗ್ತಕ್ಕಂಥ ಕೆಲಸ ಮಾಡ್ತಿರೋ, ಇವೆಲ್ಲವೂ ಕೂಡ ಚಟುವಟಿಕೆಗಳೇ. ಈ ಎಲ್ಲ ಚಟುವಟಿಕೆಗಳು ನಾವು ದೇಹದ ಅಂಗಾಂಗಗಳನ್ನ ಬಳಸ್ಕೊಂಡು, ಕೈ ಕಾಲು ನಮ್ಮ ಬುದ್ಧಿಯನ್ನ ಬಳಸ್ಕೊಂಡು ಮಾಡ್ತೀವಿ. ಹಾಗಾಗಿ ದೈಹಿಕ ಶಿಕ್ಷಣವು ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿಯೂ ಅದು ಅವಶ್ಯಕವಾಗಿ ಇದ್ದೇ ಇರುತ್ತೆ ಅಲ್ವಾ. ಊಟ ಮಾಡ್ಬೇಕು ಅಂದ್ರೆ ಕೈ ಬೇಕು, ಕೈಯಿಂದ ಕುಳಿತಿರಕ್ಕಾಗ್ತ ಕ್ರಮಬದ್ಧವಾಗಿ ಇದೇ ರೀತಿ ನಾವು ಊಟ ಮಾಡ್ಬೇಕಲ್ವಾ. ಅದನ್ನ ಏನಂತ ಕರಿತೀವಿ ನಾವು, ಬಯೋಮೆಕಾನಿಕ್ಸ್ ಅಂತೇಳಿ ನಾವು ದೈಹಿಕ ಶಿಕ್ಷಣದಲ್ಲಿ ಕರಿತೀವಿ. ಅದು ಬಹಳ ಮುಂದುವರೆದ ಭಾಗ, ಅದು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದರಿಂದ ಸರಿಯಾದ ರೀತಿಯಲ್ಲಿ ನಾವು ದೇಹವನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ನಾವು ಚಟುವಟಿಕೆಗಳನ್ನ ಮಾಡಬೇಕಾಗ್ತದೆ, ಅದರ ಉಪಯೋಗವನ್ನ ಪಡ್ಕೊಳ್ಬೇಕಾಗ್ತದೆ. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ನಿಮಗೆ ದೈಹಿಕ ಶಿಕ್ಷಣ ಅಂತಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಯಾರಾದ್ರೂ ಹೇಳ್ತೀರಾ ದೈಹಿಕ ಶಿಕ್ಷಣ ಅಂತಂದ್ರೆ ಏನು ಅಂತ ಹೇಳಿ? ದೇಹಕ್ಕೆ ಶಿಕ್ಷಣ ಯಾವುದ್ರ ಮೂಲಕ? ಕೆಲಸಕ್ಕೆ ಏನಂತ ಕರಿತೀವಿ ನಾವು ಗ್ರಾಂಥಿಕ ಭಾಷೆಯಲ್ಲಿ? ಚಟುವಟಿಕೆ. ಆ ಚಟುವಟಿಕೆಗಳಲ್ಲಿ ಯಾವ್ಯಾವ ಇದಾವೆ? ಯಾವ್ಯಾವ ಚಟುವಟಿಕೆ? ಕೆಲಸ ಮಾಡೋದಿರ್ಬೋದು, ಆಮೇಲೆ ಆಟೋಟಗಳಲ್ಲಿ ತೊಡಗೋದು ಆಗಿರ್ಬೋದು, ಇವೆಲ್ಲವುಗಳು ಕೂಡ ದೈಹಿಕ ಚಟುವಟಿಕೆಯನ್ನ ಮಾಡ್ತಕ್ಕಂಥ. ಆ ಮೂಲಕ ನಮ್ಮ ದೇಹಕ್ಕೆ ಏನ್ ಮಾಡ್ತೀವಿ ನಾವು? ಶಿಕ್ಷಣವನ್ನ ಕೊಡ್ತಾ ಹೋಗ್ತೀವಲ್ವಾ. ಈಗ ಒಂದೇನು ಓಡುವಾಗ ಬೆಳಿತೀವಪ್ಪ, ಕಾಲು ಎಡವಿ ಬೆಳಿತೀವಿ ಅಲ್ವಾ. ಕಾಲು ಎಡವಿ ಬಿದ್ದಾಗ ಮುಂದಿನ ಸರಿ ಓಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಮುಂದೆ ಅದೇ ತಪ್ಪು ಮಾಡ್ತೀವ ನಾವು? ನಮ್ಗೆ ಏನಾಯ್ತು? ಅಲ್ಲಿಗೆ ಜ್ಞಾನ ಬಂತ. ಒಂದು ಸರಿ ನಾವು ಓಡ್ತಾ ಇದ್ದೀನಿ, ಓಡಂತ ಸಂದರ್ಭದಲ್ಲಿ ಎಡವಿ ಬಿದ್ದಿದ್ದೀನಿ, ಮುಂದಿನ ಸರಿ ನಾನು ಓಡಕ್ ಪ್ರಯತ್ನ ಪಡ್ತೀನಿ, ಮುಂದಿನ ಸರಿ ಓಡುವಾಗ ನಾನು ಎಡವುತ್ತೀನ? ಏನ್ ಮಾಡ್ತೀನಿ? ಜಾಗರೂಕತೆಯನ್ನ ಹೊಂದುತ್ತೀನಿ ಅಲ್ವಾ. ಅದನ್ನೇ ಏನಂತ ಕರಿತೀವಿ ನಾವು? ಶಿಕ್ಷಣ. ಅನುಭವಗಳ ಮೂಲಕ, ಕಲಿಕೆಗಳ ಮೂಲಕ ಆದ ತಪ್ಪನ್ನ ಸರಿಪಡಿಸ್ಕೊಂಡು ಮುಂದೆ ತಪ್ಪು ಆಗದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಚಟುವಟಿಕೆಯನ್ನ ಮಾಡ್ಬೇಕಾಗ್ತದೆ ಅಲ್ವಾ. ಈಗ ಒಂದ್ ಲೆಕ್ಕ ತಪ್ಪು ಮಾಡ್ತೀರಿ, ಮೇಷ್ಟ್ರು ಏನ್ ಮಾಡ್ತಾರೆ? ತಪ್ಪನ್ನ ಬಿಡಿಸ್ತಾರೆ. ಮುಂದಿನ ಸರಿ ಅದೇ ತಪ್ಪು ಮಾಡ್ತೀರಾ ನೀವು? ಮತ್ತೆ ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ? ಶಿಕ್ಷಣ ಮೂಲಕ ನಿಮ್ಮನ್ನು ತಿದ್ಬೋದು, ಅಥವಾ ಮತ್ತೆ ಸರಳವಾಗಿ ಹೇಳ್ತಕ್ಕಂಥ ವಿಧಾನಗಳ ಮೂಲಕ ನಿಮ್ಮನ್ನ ತಿದ್ಬೋದು. ಅದೇ ಮುಂದಿನ ಸರಿ ನೀವೇನ್ ಮಾಡ್ತೀರಿ? ಆ ತಪ್ಪನ್ನ ಮಾಡೋದಿಲ್ಲ. ಅದೇ ರೀತಿ ಹೇಳೋದೇನಂತಂದ್ರೆ, ಅನುಭವಗಳ ಮೂಲಕ ನಾವೇನ ಮಾಡ್ತಾ ಹೋಗ್ತೀವಿ? ಆದಷ್ಟು ತಪ್ಪುಗಳನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಈ ತಪ್ಪುಗಳು ಕಡಿಮೆ ಆಗ್ಬೇಕಂತಂದ್ರೆ ನೀವು ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ, ಸರಿಯಾಗಿ ಅಭ್ಯಾಸವನ್ನ ಮಾಡಬೇಕಾಗ್ತದೆ. ಬೇರೆ ಶಿಕ್ಷಣಗಳಿಗೆ ಅಂದ್ರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಲಿಕೆಗಳು ಇರ್ತವೆ. ಆದರೆ ದೈಹಿಕ ಶಿಕ್ಷಣದಲ್ಲಿ ನಿಮಗೆ ಎರಡು ರೀತಿಯ ಕಲಿಕೆಗಳು ಈಗಾಗಲೇ ತಾತ್ವಿಕ ಮತ್ತು ಪ್ರಾಯೋಗಿಕ ಅಂತ ಹೇಳಿದ್ದೀನಿ. ಪ್ರಯೋಗ ಏನ್ ಮಾಡ್ತೀವಿ? ಪ್ರಾಯೋಗಿಕವಾಗಿ ದೈಹಿಕ ಚಲನೆಗಳ ಮೂಲಕ ನೀವು ಕಲಿತಾ ಹೋಗ್ತೀವಿ ಅಲ್ವಾ. ತಾತ್ವಿಕವಾಗಿ ನಾವೇನ್ ಮಾಡ್ತೀವಿ? ವಿಷಯವನ್ನು ಹೇಳ್ತಾ ನಾವೇನ್ ಮಾಡ್ತೀವಿ? ನಿಮಗೆ ಕಲಿಕೆಯನ್ನ ಕಲಿಸ್ತಾ ಹೋಗ್ತೀವಿ. ಅಲ್ಲಿ ಪ್ರಾಯೋಗಿಕದಲ್ಲಿ ನೀವು ದೇಹವನ್ನ ಚಲನೆ ಮಾಡ್ತೀವಿ, ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಈ ದಿನ ಮಾಡಿರ್ತಕ್ಕಂಥ ಪಾಠ ನಿಮ್ಗೆಲ್ಲರಿಗೂ ಅರ್ಥ ಆಯ್ತಾ? ಇಲ್ಲ? ಹಾಗಾದ್ರೆ ನೀವು ಒಂದು ಸಣ್ಣ ಚಟುವಟಿಕೆಯನ್ನು ಕೊಡ್ತೀನಿ, ಅದನ್ನ ಮನೆಯಲ್ಲಿ ನೀವು ಮಾಡ್ಕೊಂಡು ಬರ್ಬೇಕು. ಏನು ಚಟುವಟಿಕೆ? ಒಂದು ಪ್ರಶ್ನೆನ ಕೊಡ್ತೀನಿ, ಒಂದು A4 ಸೈಜ್ ಶೀಟ್ ಅಲ್ಲಿ ನೀವು ಬರ್ಕೊಂಡು ಬರ್ಬೇಕು. ಪ್ರಶ್ನೆ ಏನು ಅಂತಂದ್ರೆ, ದೈಹಿಕ ಶಿಕ್ಷಣದ 8ನೇ ತರಗತಿ ಪಠ್ಯದಲ್ಲಿರುವ ವಿಭಾಗಗಳು ಯಾವುವು? ವಿಭಾಗಗಳು ಯಾವುವು ಅಂತಕ್ಕಂಥದ್ದು ಗಳಾವುವು. ಅದರಲ್ಲಿ ನೀವೇನ್ ಮಾಡ್ಬೇಕು? ವಿಭಾಗಗಳು ಯಾವ್ಯಾವ ಅಂತಂದ್ರೆ ತಾತ್ವಿಕ ಮತ್ತೆ ಪ್ರಾಯೋಗಿಕ ಅಂತ ಮಾಡ್ತೀರಿ. ತಾತ್ವಿಕ ಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ಟೇಬಲ್ ಹಾಕಿ, ತಾತ್ವಿಕ ಭಾಗದಲ್ಲಿ ಯಾವ್ಯಾವ ಇದಾವೆ ಮತ್ತೆ ಪ್ರಾಯೋಗಿಕ ಭಾಗದಲ್ಲಿ ಯಾವ್ಯಾವ ಇದಾವೆ ಅಂತದನ್ನ ಒಂದು A4 ಸೈಜ್ ಶೀಟ್ ಅಲ್ಲಿ ನೀವು ನೀಟಾಗಿ ಬರ್ಕೊಂಡು ಬರಬೇಕು. ಪ್ರಶ್ನೆ ಅರ್ಥ ಆಯ್ತಾ? 8ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಭಾಗಗಳು ಯಾವ್ಯಾವು? ಆ ಭಾಗದಲ್ಲಿ ತಾತ್ವಿಕ ಪಾಠದಲ್ಲಿ ಇರ್ತಕ್ಕಂಥ ವಿಷಯಗಳು 1, 2, 3, 4 ಬರ್ಕೊಂಡು ಬರಬೇಕು. ಮತ್ತೆ ಪ್ರಾಯೋಗಿಕ ಭಾಗದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ
1 2 3 4 ಅಂತ ಹೇಳಿ ನೀವು ಬರ್ಕೊಳ್ಬೇಕು. ಗೊತ್ತಾಗ್ತಿದ್ಯಾ? ಕೊನೆಯದಾಗಿ ಮಕ್ಕಳೇ, ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಬಹಳ ವಿಶಾಲವಾದ ಅರ್ಥವನ್ನ ಹೊಂದಿರತಕ್ಕಂಥದ್ದು. ಪ್ರತಿದಿನ ಪ್ರತಿ ಕ್ಷಣ ದೈಹಿಕ ಚಟುವಟಿಕೆ ನಾವು ಮಾಡಲೇಬೇಕು ಅಲ್ವಾ? ದೇಹದಲ್ಲಿರ್ತಕ್ಕಂಥ ಹಾರ್ಟ್ ಬ್ಲಡ್ ಪಂಪ್ ಮಾಡಲಿಲ್ಲ ಅಂದ್ರೆ ನೀವೇನಾಗ್ತೀರಿ? ದೇಹದಲ್ಲಿರ್ತಕ್ಕಂಥ ಶ್ವಾಸಕೋಶ ಉಸಿರಾಟದಲ್ಲಿ ನಿಲ್ಲಿಸಿದ್ರೆ ಏನ್ ಮಾಡ್ತೀರಿ ಅಲ್ವಾ? ದೇಹ ಪ್ರತಿದಿನ ಪ್ರತಿ ಕ್ಷಣ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರಬೇಕು ಅಂತಂದ್ರೆ ನೀವು ದೈಹಿಕ ಶಿಕ್ಷಣದಲ್ಲಿ ಭಾಗಿ ಆಗಲೇಬೇಕು. ದೈಹಿಕ ಶಿಕ್ಷಣವನ್ನ ಅರ್ಥ ಮಾಡ್ಕೊಳ್ಳೇಬೇಕು. ದೈಹಿಕ ಶಿಕ್ಷಣವನ್ನ ನೀವು ಬೋಧನೆಯ ವಿಷಯವಾಗಿ ಕಲಿಯಲೇಬೇಕು, ಚಟುವಟಿಕೆ ವಿಷಯವಾಗಿ ಕಲಿಯಲೇಬೇಕು. ಆ ಕಲಿಯೋದ್ರಿಂದ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸರ್ವತೋಮುಖವಾಗಿ ನೀವು ಅಭಿವೃದ್ಧಿ ಹೊಂದುತ್ತೀರಾ. ಹಾಗಾದ್ರೆ ನಿಮಗೆಲ್ಲರಿಗೂ ಈ ಪಾಠ ಬೋಧನೆಯ ಬಗ್ಗೆ, ನಿಮಗೆ ದೈಹಿಕ ಶಿಕ್ಷಣದ ಪಾಠ ಬೋಧನೆಯಲ್ಲಿ ವಿಷಯಗಳನ್ನು ಕಲಿತಕ್ಕಂಥ ಆಸಕ್ತಿ ಇದೆ ಅಲ್ವಾ ನಿಮಗೆ? ಅಲ್ವಾ? ಕೆಲವರಿಗೆ ಪಾಠ ಬೋಧನೆ ಕಲಿಯೋದಕ್ಕೆ ಇಷ್ಟ ಇರ್ಬೋದು, ಕೆಲವರಿಗೆ ಆಟ ಆಡೋದಕ್ಕೆ ಇಷ್ಟ ಇರ್ಬೋದು. ಆದ್ರೆ ಪಾಠವನ್ನು ಕೂಡ ಕಲಿಬೇಕು, ಆಟವನ್ನು ಕೂಡ ಆಡಬೇಕು. ಈ ಪಾಠವನ್ನು ಕಲಿಯೋದ್ರ ಮೂಲಕ ನೀವು ಭೌತಿಕವಾಗಿ ಚುರುಕಾಗ್ತೀರಿ, ಆಟವನ್ನು ಆಡೋದ್ರ ಮೂಲಕ ನೀವು ದೈಹಿಕವಾಗಿ ಚುರುಕಾಗ್ತೀರಲ್ವಾ? ಪಾಠ ಕೇಳೋದ್ರ ಮೂಲಕ ನಿಮಗೆ ವಿಷಯಗಳ ಮನವರಿಕೆ ಆಗ್ತದೆ. ಆಟ ಆಡೋದ್ರ ಮೂಲಕ ಕಲಿತ ವಿಷಯವನ್ನ ನೀವು ಕೌಶಲ್ಯಪೂರಿತವಾಗಿ ಯಾವ ರೀತಿ ಕಲಿಬಹುದು, ಆಟವನ್ನು ಯಾವ ರೀತಿ ಆಡಬಹುದು, ದೇಹವನ್ನ ಯಾವ ರೀತಿಯಾಗಿ ಆಟದಲ್ಲಿ ತೊಡಗಿಸಬಹುದು ಎಂತಕ್ಕಂಥದ್ದು ಸಿಗ್ತದೆ. ಹಾಗಾಗಿ ಮಕ್ಕಳೇ, ಪ್ರತಿದಿನ ಪ್ರತಿ ಕ್ಷಣ ನೀವು ದೈಹಿಕ ಶಿಕ್ಷಣವನ್ನ ತನ್ನಲ್ಲಿ ಅಳವಡಿಸಿಕೊಂಡೇ ಇರ್ತೀರಿ. ಒಂದು ಲೇಖ ಒಂದು ಪೆನ್ನನ್ನು ತಗೊಂಡು ಒಂದು ವಿಷಯವನ್ನು ಬರೀತೀರಿ, ಅದು ಯಾವುದೇ ವಿಷಯ ಆಗಿರ್ಬೋದು. ಅದರಲ್ಲಿ ಕೈ ಕೆಲಸ ಮಾಡುತ್ತಲ್ವಾ, ಆ ಕೆಲಸ ಯಾವುದನ್ನು ಬಳಸ್ಕೊಂಡು ಮಾಡುತ್ತದು? ಕೈಯನ್ನ ಬಳಸುತ್ತೆ. ದೇಹದಲ್ಲಿ ನಾವು ಆಹಾರಗಳಿಂದ ಪಡ್ಕೊಂಡಿರ್ತಕ್ಕಂಥ ಎನರ್ಜಿ ಅನ್ನೋದು ಪಡ್ಕೊಳ್ಳುತ್ತದೆ ಅಲ್ಲಪ್ಪ, ಉಪಯೋಗಿಸ್ಕೊಂಡು ನಾವು ಬರೀತೀವಲ್ವಾ? ಮೆದುಳು ಹೇಳುತ್ತೆ ಇಂಥದನ್ನ ಬರಿ ಅಂತ, ಕೈ ಏನ್ ಮಾಡುತ್ತೆ? ಕೆಲಸ ಮಾಡುತ್ತೆ ಅಲ್ವಾ? ಅದಕ್ಕೆ ಬೇಕಾಗಿರೋ ಶಕ್ತಿಯನ್ನ ದೇಹ ಏನ್ ಮಾಡುತ್ತೆ? ಕೊಡುತ್ತೆ. ಆಟ ಆಗಿರ್ಬೋದು, ಓಟ ಆಗಿರ್ಬೋದು, ಊಟ ಆಗಿರ್ಬೋದು, ಕಲಿತ ಪಾಠ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ನೀವು ದೈಹಿಕ ಶಿಕ್ಷಣವನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ಕಲಿಬೇಕು. ಆಗ ಮಾತ್ರ ನಿಮಗೆ ಏನ್ ಮಾಡಕ್ಕಾಗುತ್ತೆ? ವಿಷಯವನ್ನ ತಿಳಿದು ಇದನ್ನ ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ದೇಹವನ್ನು ಸದೃಢವಾಗಿ ಇಟ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ನೀವು ಮಾಡ್ತಕ್ಕಂಥ ಚಟುವಟಿಕೆಗಳನ್ನ ಮಾಡ್ತಾ ಮಾನಸಿಕವಾಗಿ ನೀವು ಸದೃಢರಾಗಬಹುದು. ವಿಷಯವನ್ನು ಕೂಡ ನೀವು ತಿಳ್ಕೊಬಹುದು ಎಂತಕ್ಕಂಥದ್ದು ನಿಮಗೆ ಅರ್ಥ ಆಗ್ತದೆ. ಹಾಗಾಗಿ ಕೇವಲ ನೀವು ಮಾತ್ರ ಅಲ್ಲ, ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಇದರ ಮಹತ್ವವನ್ನು ನೀವು ತಿಳಿಸಬೇಕಾಗ್ತದೆ. ಮುಂದಿನ ಪಾಠದಲ್ಲಿ ನಾನು ಆ ವಿಷಯಕ್ಕೆ ನಿಮಗೆ ಮಹತ್ವ ಅಂದ್ರೆ ಏನು, ಆ ದೈಹಿಕ ಶಿಕ್ಷಣ ಅಂದ್ರೆ ಏನು, ದೈಹಿಕ ಶಿಕ್ಷಣ ಅಳವಡಿಸಿಕೊಳ್ಳೋದ್ರಿಂದ ಯಾವ್ಯಾವೆಲ್ಲ ದೈಹಿಕ ಲಾಭಗಳಿದ್ದಾವೆ, ಅದರ ಮಹತ್ವ ಇದೆ ಅಂತಕ್ಕಂಥದ್ದನ್ನ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಈ ಅವಧಿ ಜನರಲ್ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಏನು ದೈಹಿಕ ಶಿಕ್ಷಣ ಪಾಠ ಬೋಧನೆಯಲ್ಲಿ ಏನೆಲ್ಲ ಅಂಶಗಳಿದೆ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸಮರ್ಪಕ ವಿಷಯಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಈಗ ನಾನು ಜನರಲ್ ಕ್ಲಾಸ್ ಅಲ್ಲಿ ನಿಮಗೆ ಯಾವ್ದಾದ್ರು ವಿಷಯಕ್ಕೆ ಸಂಬಂಧಿಸಿದ್ರೆ ಡೌಟ್ ಇದ್ರೆ ನೀವು ಕೇಳಬಹುದು. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ವಾ? ಡೌಟ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಡೌಟ್ಸ್ ಅನ್ನ, ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ನೀವು ಒಂದು ಪೇಪರ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಈ ಪಾಠ ಬೋಧನೆ ಜನರಲ್ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಸಮರ್ಪಕವಾಗಿ ಆಗಿದೆ ಅಂತಕ್ಕಂಥದ್ದನ್ನ ನಾನು ಅನ್ಕೊಳ್ತೀನಿ. ಆಯ್ತಾ? ನಿಮಗೆ ಕೊಟ್ಟಿರ್ತಕ್ಕಂಥ ಚಟುವಟಿಕೆಯನ್ನ ನಾಳೆ ನೀವು ನಿಮ್ಮ ಹೆಸರನ್ನ ಬರ್ಕೊಂಡು ನೀವು ತಂದು ನನಗೆ ಕೊಡಬೇಕಾಗ್ತದೆ. ಆಯ್ತಾ? ಗೊತ್ತಾಯ್ತು? ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗಿದೆಯಾ ನಿಮಗೆ? ಗೊತ್ತಾಗಿದೆ ಅಲ್ವಾ? ಪಾಠ ಬೋಧನೆಯಲ್ಲಿ ಇರ್ತಕ್ಕಂಥ ತಾತ್ವಿಕ ಭಾಗ ಯಾವುದು ಮತ್ತೆ ತಾತ್ವಿಕ ಭಾಗದಲ್ಲಿ ಯಾವೆಲ್ಲ ವಿಷಯಗಳಿದ್ದಾವೆ ಮತ್ತೆ ಏನ್ ವಿಷಯಗಳಿದ್ದಾವೆ ಬರ್ಕೊಂಡು ಬರ್ಬೇಕು. ನಾನು ಹೇಳಿರೋ ವಿಚಾರಗಳು ನಿಮಗೆ ಮನದಲ್ಲಿ ಇರಬೇಕು. ಗುಂಪಾಟಗಳಂದ್ರೆ ಯಾವುದು ಮತ್ತೆ ವೈಯಕ್ತಿಕ ಆಟಗಳು ಯಾವುದು ಮತ್ತೆ ಮನರಂಜನೆ ಆಟಗಳು ಯಾವುದು, ಗುಂಪಾಟಗಳನ್ನ ಯಾವುದು ಆಡ್ತಾರೆ, ಮನರಂಜನೆ ಆಟಗಳು ಯಾವುದು ಆಡಿಸ್ತಾರೆ ಅನ್ನೋ ವಿಚಾರವನ್ನ ತಿಳ್ಕೋಬೇಕು. ನೀವೆಲ್ಲ ಬಹಳ ಅದ್ಭುತವಾಗಿ 8ನೇ ತರಗತಿಯ ಪ್ರಥಮ ದೈಹಿಕ ಶಿಕ್ಷಣ ತರಗತಿಯನ್ನ ನೀವು ಕೇಳಿದ್ದೀರಿ. ನಿಮಗೆ ಹೇಳಿರ್ತಕ್ಕಂಥ ವಿಚಾರ ಸಮರ್ಪಕವಾಗಿ ತಲುಪಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮುಂದಿನ ತರಗತಿ ಮಾಡುವಾಗ ಈ ತರಗತಿಯಲ್ಲಿ ಏನೇನೆಲ್ಲ ಪಾಠ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳ್ತೀನಿ, ಚಟುವಟಿಕೆಗಳನ್ನು ಕೇಳ್ತೀನಿ. ಇಲ್ಲಿವರೆಗೂ ನೀವು ಪಾಠವನ್ನ ಬಹಳ ತಾಳ್ಮೆಯಿಂದ ಕೇಳಿದ್ದೀರಿ. ನಿಮಗೆ
ಮುಂದಿನ ತರಗತಿಗೆ ಬಿಡುವು ಮಾಡಿಕೊಡ್ತಾ ಈ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.